ಗಾಯ್ಸ್ ಇವತ್ತು ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಯಾಕೆಂದರೆ ಸ್ವಲ್ಪ ಮಾಸ್ಕ್ಗಳು ಇಸ್ಕೊಂಡೇ ಇತ್ತು. ಇವನು ಬರಪ್ಪ ಹೋಗೋಣ ಕ್ಲಾಸಿಗೆ ಕಂಪ್ನಿ ಕೊಡ್ಬೋದು ಅಂದರೆ ವಿಡಿಯೋ ಮಾಡಿದ್ರೆ ಅಷ್ಟೇ ಬರ್ತೀನಿ ಅಂತವ್ರೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ ಗಾಯ್ಸ್. ಬರಪ್ಪ ಕ್ಯಾಮ್ರಾ ಮುಂದೆ ಬರ್ರಿ. रुको जरा सबर करो, बोला धक्का बुक्की नहीं करने का, आराम से लेने का. ಹಾಯ್ ಅಂದರೆ ಪದ ಸಿಗಲ್ಲ, ಹೆಸರು ಹೇಳಿ ನಿಮ್ಮ ಹಂಗೆ ಬೇಡ, ಹೆಸರೆಲ್ಲ ಬೇಡ ಅಂತದ ಗಾಯ್ಸ್. ಇದೆಲ್ಲ ಊಟ ಗೀಟ ಆಯ್ತಾ? ನಮ್ದು ಆಗಿಲ್ಲ ಕಣ, ನಾಷ್ಟ ಮಾಡ್ಕೊಂಡ್ ಬಂದೇನಿ. तू समझा? हाँ नहीं तू समझा नहीं. ಇನ್ನು ಹೋಗಿ ಮಾಡ್ಬೇಕೀಗ. ಮತ್ತೆ ಕ್ಲಾಸಸ್ ಎಲ್ಲ ಹೆಂಗೆ ನಡೀತದಪ್ಪ? ಅಂತೂ ಇಂತೂ ಕಾಲೇಜ್ ಒಳಗಡೆ ಬಂದೇ ಬಿಟ್ವಿ. ಇನ್ನೇನಾಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಏನು ಗೈಸ್, ಕಾಲೇಜಲ್ಲಿ ಇಂಟ್ರಿ ಕೊಟ್ಟೆ, ಆದರೆ ಎಲ್ಲ ತುಂಬ ಜನ ಬಂದುಬಿಟ್ಟೆ ಹಾಯ್ ಪಾಯ್ ಅಂತ ಚಿಕ್ಕ ಮಕ್ಕಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕೆಂದರೆ ತುಂಬ ತಿಂಗಳ ನಂತರ ಮತ್ತೆ ಕಾಲೇಜಿಗೆ ಬಂದೀನಿ. ಹಾಂ ಬರ್ತೀವಿ ಎಲ್ಲ ಬರ್ತೀವಿ. ಹಾಂ ಗೈಸ್, ತುಂಬ ಜನ ಪ್ರವಾಸ ಆಗ್ಬಿಟ್ಟು ಒಂದು 2 ನಿಮಿಷ ಅರ್ಥ ಆಯ್ತು ಅನ್ಸುತ್ತೆ. ಅಂತೂ ಇಂತೂ ಆ ಚಿಕ್ಕ ಮಕ್ಕಳಿಂದ ತಪ್ಸ್ಕೊಂಡ್ಬಿಟ್ಟು ಗಾಯ್ಸ್, ಅಲ್ಲಿಂದ ಸೀದಾ ಕ್ಲಾಸಿಗೆ ಬಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಟೀಚರ್ನ ಭೇಟಿ ಆಗಿಬಿಟ್ಟು ಒಂದು ಫಾರ್ಮ್ ಕೊಟ್ಟು ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಹೋಗ್ತಾರೆ. ಮಾತಾಡಿ ಏನ್ರ ಮತ್ತೆ ಮಾತಾಡೋದಿಲ್ಲ, ಇಷ್ಟಮಟ್ಟ ಬರ್ದಾನೆ ಈಗ ಹೋಗಿ ಕೊಡ್ಬೇಕು. ಮಾತಾಡೋದು ಏನು ಮಾತಾಡ ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಮಾಡಿ ಏನ ಗಾಯ್ಸಿ, ನನ್ನ ಫ್ರೆಂಡ್ ಒಬ್ಬನು ಬಿಟ್ಟು ಜಗಳ ಆಸ್ತಿ ಅಂತ ಹೇಳ ಒಬ್ರಿಗೆ ಈಗ ಹೋಗ್ತದೀನಿ. ಏನಾಗ್ತದೆ ನೋಡೋಣ ಬಂದು, ಜಗಳ ಆಸ್ತಾನ ಇಲ್ಲ ಬರೀ ಇಂಥದೆಯಾ ಲೇ ಶಿವಲೇ, ಮೆಟ್ನ ಹೊಡಿಲಿ ಅವ್ನಿಗೆ. ಶಿವಲೇ ಜಗಳ ಆಯ್ತಲೇ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಜಗಳ ಆಯ್ತು ಅಲ್ಲಿ ಈ ತೆಗಿಲೆ ನೀನು. ಜಗಳ ಹಚ್ತೀನಿ ಅಂತ ಹೋದ ನೀವನು ಬಾಡ ಕ್ಯಾಮ್ರಾ ಕಾಣಲಿ ನಂಗೆ ತಪ್ಪಿಸ್ಕೊಂಡು ಹೋಗ್ತಾನೆ ಗೈಸ್. ಹಾಗಾಗಿ ಅಲ್ಪ ಸ್ವಲ್ಪ ಇವನ್ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಕಾಡಿಸಿ ನೆಕ್ಸ್ಟ್ ಇನ್ನೊಬ್ಬನ ಹುಡುಕ್ತಾ ಇದ್ವಿ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇನ್ನೊಬ್ಬನ ಯಾರನ್ನ ಹುಡುಗಿ ಕಾಡಿಸ್ಬೇಕಂತ ಥಿಂಕ್ ಮಾಡ್ತಾ ಇದ್ವಿ ಗಾಯ್ಸ್ ನಾವೆಲ್ಲ ಸೇರಿಬಿಟ್ಟು. ಅಷ್ಟೊತ್ತಿಗೆ ಇವನಾಗಿ ಇವ್ನು ಬಂದು ಸಿಕ್ಕಾಕೊಂಡ್ಬಿಟ್ಟೆ. ಸರಿಯಾಗಿ ಕಾಡಿಸಿ ಮಕ ತೋರಿಸಿ ಮಕ ತೋರಿಸಲಿ ಒಂದು ಬಿಡ್ಬಾರ್ದಿಲ್ಲ ಎತ್ತಲೆ ಮಗ ಐತಲೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಇವರೆಲ್ಲ ಯಾಕೆ ಎದುರಿಗೆ ಓಡೋಗ್ತಾ ಇದ್ದಾರೆ ಗೈಸ್? ಬರೀ ಕ್ಯಾಮ್ರಾ ಕಣಿಗೆ ಮಕ ತೋರ್ಸಕ್ಕೆ. ಅವ್ನು ಬಿಟ್ಟು ಈ ಗೈಸ್ ಇವನು ಹುಡುಗಿ ರೀತಿ ಫೋನೇ ಮಾತಾಡಕೊಂತಾನ. ಇವನ್ ನೋಡಿ ಫ್ರೆಂಡ್ಸ್ ಎಲ್ಲ ಏನಂತದ ಅಂದ್ಬಿಟ್ಟು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಾಮಿಡಿ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಗೈಸ್. ಅಷ್ಟೊತ್ತಿಗೆ ಟೈಮ್ ಆಯ್ತು. ಅವ್ರು ಕ್ಲಾಸಿಗೆ ಹೋದ್ರು ಬಾಬಿಡೋಣ, ಅಲ್ಲಿಂದ ನಡ್ಕೊಂಡು ಬೇಕ್ರಿಗೆ ಬಂದು ಗೈಸ್. ಬೇಕ್ರಿಗೆ ಬಂದುಬಿಟ್ಟು ಇಲ್ಲಿ ನಮ್ಮ ನಾಯಿಗೆ ಅಂತ ಒಂದು 2 ಬಿಸ್ಕಿಟ್ ತೊಗೊಂಡ್ಬಿಟ್ಟು ಬಾಬಡ ಬೈಕಲ್ಲಿ ತೊಗೊಂಡ್ಬಿಟ್ಟು ಸೀದಾ ಮನೆ ಕಡೆ ಬಂದೆ ಗೈಸ್. ಮನೆ ಹೋಗ್ತಿದ್ದಂಗೆ ನಮ್ಮ ಚಿಂಟು ಮತ್ತು ನಮ್ಮ ಪಿಂಕಿ ಕಾಯ್ತಾ ಇದ್ದ ಗೈಸ್. ಅವ್ರಿಗೆಲ್ಲ ಬಿಸ್ಕಿಟ್ ಕೊಡಬೇಕು. ಟಾಟಾ ಬಾಯ್ ಬಾಯ್.